ತೋರಿಸಿ ಬೆಂಬಲ ತೋರಿಸಿದಿರಿ, ಬೆಂಬಲ ಕೊಟ್ಟಿರಿ. ಇದು ಸ್ಥಾಪನೆ ಆಗಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀರಿ. ಅದಕ್ಕೆ ಈ ಸಮುದಾಯದ ವತಿಯಿಂದ ನಿಮಗೆ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಗುಲ್ಬರ್ಗದಲ್ಲಿ ನಿಮ್ಮೆಲ್ಲರ ಇಚ್ಛೆ, ನೀವು ಕೂಡ ಸದಸ್ಯರಾಗಿರೋದ್ರಿಂದ ಮಹಾನಗರ ಪಾಲಿಕೆಯಲ್ಲಿ ನಿರ್ಣಯದ ಪ್ರಕಾರ ಸರ್ಕಾರ ಅಧಿಸೂಚನೆ ಆಗಿದೆ. ಇವತ್ತು ನಾವು ಬಂದು ತಡ ಮಾಡಿದ್ರೆ ನಾವು ಗುದ್ದಲಿ ಪೂಜೆ ಮಾಡಿ ಬಂದಿದ್ದೇವೆ. ಇವತ್ತಿನ ದಿವಸ ರಸ್ತೆಗೆ ಬರೋ ಮುಂದೆ ಅದರದ್ದು ಸ್ಟ್ಯಾಚ್ಯೂ ಕೂಡ ಶಿಕ್ಷಣ ಮಾಡಿ ನೀವೆಲ್ಲರೂ ಸಹಕಾರ ಕೊಟ್ಟು ಬಾಬು ಜಗಜೀವನವರ ಮೂರ್ತಿ ಪಕ್ಕದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ತಾವೆಲ್ಲರೂ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅತ್ಯಂತ ಕಷ್ಟ ಕಾಲದಿದ್ದಂಥ ಈ ಸಮುದಾಯ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ಕೂಡ ಆರ್ಥಿಕವಾಗಿ ದುರ್ಬಲವಾದಂಥ ಸಮುದಾಯ. ಶಿಕ್ಷಣ ಸಂಸ್ಥೆಗಳಿಲ್ಲ, ವಸತಿ ನಿಲಯಗಳಿಲ್ಲ. ಈಗಾಗಲೇ ನಮ್ಮ ಕೋತ್ಯಾಳನವರು ಮಾತಾಡಿದ್ದು ನೋಡಿದ್ರೆ ನಾವು ಎಲ್ಲಿದ್ದೀವಿ ಎಂಬ ಭಾವನೆ ಬರ್ತೀವಿ. ನೀವೆಲ್ಲ ನಿರ್ದೇಶಕರಾಗಿ ಬಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಮಾತಾಡ್ಬೇಕು, ಹಂಗೆ ಬರಬೇಕು. ವಿಚಾರಗಳು ಜ್ಞಾನ ಚೆನ್ನಾಗಿ ಕೊಡಬಾರ್ದು. ಇದು ಬರ್ತದೆ, ನಾಳೆ ಹೋದ್ರೂ ಆಯ್ತು. ಅದಕ್ಕಾಗಿ ನಿಮ್ಮ ಜ್ಞಾನ ಭಾಳ ಇಂಪಾರ್ಟೆಂಟ್ ಇತ್ತು. ಮಾತಾಡಬೇಕು, ಹೇಳಬೇಕು. ನಮ್ಮ ಸಮುದಾಯದವರಿಗೆ ಎಂತೆಂಥ ವಿಚಾರ ಹೇಳಿದ್ರೆ ಗೊತ್ತೇನು? ಬುದ್ಧನ ಯಾರಿಗೆ ಗೊತ್ತಿತ್ತ ನೆನಪಿತ್ತ? ಬುದ್ಧ ಗೊತ್ತಿರಿ ನಮ್ಮ ಮಂದಿ ಬಿಡ್ತಾರೆ. ಬುದ್ಧನ ತಾಯಿ ಯಾರ ಬಗ್ಗೆ ಹೇಳಿದ್ರಲ್ಲ ಮತ್ತೆ. ಅದಕ್ಕಾಗಿ ನಾವು ಇತಿಹಾಸಕಾರರಿ. ಅಂಬಿಗರ ಇಡೀ ವಿಶ್ವದ ಸೃಷ್ಟಿಯಲ್ಲಿ ಹೋದ ಜೀವ ಪುನಃ ಉಳಿಸ್ದವ ಅಂತಂದ್ರೆ ಅಂಬಿಗರ ಚೌಡಯ್ಯ. ಬಿಜ್ಜಳ ರಾಜನ ಮಗನಿಗೆ ಹಾವುಗಳು ಸತ್ತ ಅದೇ ಹಾವಿಗೆ ವಾಪಸ್ ತರಿಸಿ ಆ ವಿಷಯವನ್ನು ಹೀರಿ ಪುನಃ ಸತ್ತಂತ ಮಗನಿಗೆ ಎಬ್ಬಿಸ್ಬಿಡ್ತಾವ ಅಂಬಿಗರ ಚೌಡಯ್ಯ. ಪುನಃ ಜನ್ಮ ಕೊಡ್ತಾರೆ. ಅವಾಗೆ 700 ಕಿಲೋಮೀಟರ್ ಉದ್ದ, 7 ಕಿಲೋಮೀಟರ್ ಪೂರ್ವ ಪಶ್ಚಿಮ ನಮ್ಮ ಅಂಬಿಗರ ಚೌಡಯ್ಯ ಕೊಟ್ಟರೆ ಅವ್ನು ದಾನ ಕೊಟ್ಟು ವಾಪಸ್. ಬೇಡ ಕುಲ ಅಲ್ಲ, ಇದು ಕೂಡ ಕುಲ ಅಲ್ಲ, ನಮ್ಗೆ ಬೇಕಾಗಿಲ್ಲ ರಾಜಾಗಿ ಹೇಳಿದವ ನಮ್ಮ ಅಂಬಿಗರ ಚೌಡಯ್ಯ. ಅವ ಇಂಥ ದೋಣಿ ನಡೆಸ್ತಿಲ್ಲ, ಕಲ್ಲಿನ ದೋಣಿ ನಡೆಸ್ತಿದ್ದ ಅಂಬಿಗರ ಚೌಡಯ್ಯ. ಒಂದು ಸಲ ಅವ್ನು ದೋಣಿ ಖರಾಬ್ ಮಾಡಿ ಹ್ಯಾಂಗೆ ನಡೆಸ್ತಾ ನೋಡೋ ಮಗ ಅಂತೇಳಿ ಹುಡುಗರು ಮಾತಾಡಿದ್ರೆ ಅವ್ನು ಕುಂತು ಎಲ್ಲಿ ಯಾಕೆ ಕಲ್ಲಿ ಮೇಲೆ ಕುಂತಾನ, ಅಂಬಿಗರ ಚೌಡಯ್ಯ ನಮ್ಮ ಬಿಟ್ಟು ಬಾರೋ ಅಂತಂದ್ರೆ ಅದೇ ಕಲ್ಲೇ ದೋಣಿ ಮಾಡಿ ನಡೆಸ್ತಂಥ ಶರಣ ನಿಜಶರಣ ಅಂಬಿಗರ ಚೌಡಯ್ಯ. ಅಂಥ ವಂಶಸ್ಥರು ನಾವು. ಅದಕ್ಕೆ ರಾಜ್ಯ ಸರ್ಕಾರ ನಮ್ಮ ಇದು ಅಲ್ಲಂಪರು ಮಾತಾಡ್ಬೇಕು. ದುನಿಯಾದ ಕ್ವಶನ್ ಆಗ್ತದೆ ಅಡ್ಡ ದಿನ ಬೇರೆ ಬೇರೆ ಈ ನಮಗೆ ಏನಾಗಿದೆ ಈ ಸಮುದಾಯದಲ್ಲಿ ಹೇಳಿದ್ರೆ ಬೇರೆ ಸಮುದಾಯದಲ್ಲಿ ಕೈ ಕೊಡ್ಬೋದು, ಈ ಮಂದಿ ಕೈ ಕೊಡ. ಒಂದು ಮಾತು ಕೊಟ್ಟರೆ ಜೀವ ಕೊಡ್ತಾರೆ ಅಲ್ಲಂಪರು ಕೊಟ್ಟು. ನಾಳೆ ಸದನದಾಗ ಮಾತಾಡಬೇಕು. ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆ ಮಾಡೋದು ಹೇಳ್ಬೇಕು. ಎಷ್ಟಿ ಬಹುಜನಗಳ ಬೇಡಿಕೆ ಅಂತೇಳಿ ನೀವು ಬಾವ್ಯಾಗ ಇಳಿಬೇಕು ಅಂತ ಪೂರ್ವ ಮಾಡೋದು, ಹೋರಾಟ ಮಾಡಬೇಕು. ಅಂದ್ರೆ ತಾನೇ ನನಗಿಂತ ಹೆಚ್ಚಿಗೆ ಹೈಲೈಟ್ ಆಗ್ತೀನಿ. ಅದಕ್ಕಾಗಿ ನಾಳೆ ಮಾಡ್ತಾನೆ ವಿಷಯ ನನಗೆ ಹೇಳಬೇಕು ಆಗ್ತದೆ. ಅದಕ್ಕಾಗಿ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ನಿನ್ನೆ ಯಾವ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ನಂದಗಡದಲ್ಲಿ 300 ಕೋಟಿ ಮೇಲೆ ಏನು ಅವರು ಡೆವಲಪ್ ಪ್ರಾಧಿಕಾರ ಪಟ್ಟದ. ಆಗ ನಮ್ಮ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ 300 ಕೋಟಿ ರೂಪಾಯಿ ಹಣವನ್ನು ಕೂಡಲ ಸಂಗಮ ಮಾದರಿಯಲ್ಲಿ ಅನುದಾನ ಒದಗಿಸಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಆಮೇಲೆ ಮಾಣಿಕೇಶ್ವರ ಅಮ್ಮನವರ ಪ್ರಾಧಿಕಾರ ರಚನೆಯಾಗಿದೆ. ಘೋಷಣೆ HK ಪಾಟೀಲ್ ಕಡೆಗೆ ಕರ್ಕೊಂಡು ಬಂದು ಘೋಷಣೆ ಮಾಡಿ ಅದು ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಶಶಿಲ್ ನಮೋಶಿಯವರು, ನಾವು BG ಪಾಟೀಲ್ರು, ಅಲ್ಲಂಪುರ ಪಾಟೀಲು, ಗುರುಗಳ ಸಮ್ಮುಖದಲ್ಲಿ ನಮ್ಮ ಮಾಲಿಕಯ್ಯನವರು ಮತ್ತು ನಮ್ಮ ಮೋಹನ್ ಕುಮಾರ್ ಅವರು ಬಿಟ್ಟವ ಬಲ್ಲಿ ಅವನಿಗೆ ಬಿಡೋದು ಬೇಡ, ಎಲ್ಲ ಕೆಲಸ ಅದಕ್ಕಾಗಿ ಎಲ್ಲರೂ ಕೂಡಿ ಮಾಡೋಣ ಎಂಬ ಮಾತನ್ನು ಕೂಡ ಹೇಳಿ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ. ಈ ಥರ ಯಾವನು ಹೆಲಿಕಾಪ್ಟರ್ ಮೇಲೆ ಪುಷ್ಪಾರ್ಚನೆ ಮಾಡೇ ಇಲ್ಲ. ಮುಂದೆ ಯಾರು ಮಾಡಿದ್ರು ಇತಿಹಾಸಗಳಲ್ಲಿ ನಮ್ಮದೇ ಇತಿಹಾಸಗಳಲ್ಲಿ ನೀವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ
ನೀವು ಇದೇ ಪ್ರಕಾರ ಇದ್ದರೆ ಮಾಡದೇ ಆಕಾಶ